ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಬಟ್ಟೆ ಎಲ್ಲ ಪ್ಯಾಕ್ ಆಗ್ತಾ ಇದೆ. ಆಲ್ಮೋಸ್ಟ್ ನಂದು ಪ್ಯಾಕ್ ಮಾಡಿದ್ದೀನಿ, ಇನ್ನು ಹಸ್ಬೆಂಡ್ ಒಂದು ಪ್ಯಾಕ್ ಮಾಡಬೇಕು. ಅವ್ರು ಸಂಜೆ ಬಂದಮೇಲೆ ಮಾಡೋಣ ಅಂತೇಳಿ. ಸೊ ಅವ್ರ ಬಟ್ಟೆ ಎಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ಇನ್ನು ನಾಳೆ ರಾಯರು ಪೂಜೆ ಇರೋದ್ರಿಂದ ಎಲ್ಲ ಬಿಡಿ ಬಿಡಿ ಹೂವು ತೊಗೊಂಬಂದಿದ್ವಿ ನಾವು. ಯಾಕಂದರೆ ಹಾರ ಎಲ್ಲ ತುಂಬ ಕಾಸ್ಟ್ಲಿ ಆಗುತ್ತಾ, ಮತ್ತು ಎಲ್ಲ ಕಲರು ನಮಗೆ ಅಲಂಕಾರ ಮಾಡೋದಕ್ಕೆ ಸಿಗಲ್ಲ ಹಾರಗಳು. ಇಲ್ಲ ಗುಲಾಬಿ ತೊಗೋಬೇಕಿಲ್ಲ ಸುಗಂಧರಾಜ, ಈ ಥರ ಸಪ್ರೇಟ್ ಸಿಗುತ್ತೆ. ಸೊ ಹಂಗಾಗಿ ಬಿಡಿ ಬಿಡಿ ಹೂವನ್ನೇ ತೊಗೊಂಬಂದರೆ ಹಾರಗಳು ಮಾಡ್ಕೋಬೋದಲ್ಲ ಅಂತೇಳಿ ನನ್ನ ತಂಗಿ ಮಮ್ಮಿ ಇಬ್ಬರು ಸೇರಿ ಹಾರ ಮಾಡ್ತಾಯಿದ್ರು. ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಬಂದಿದೆ ಹಾರಗಳು ಅಂದರೆ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಒಂದು ಪುಟ್ಟದು ಈ ಥರ ಹಾರ ಬಂತು. ಇನ್ನು ನಾಳೆ ದೇವ್ರ ಪೂಜೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಒಂದೇನೋ ಸಂಭ್ರಮ ಇರುತ್ತೆ. ಯಾರ್ಯಾರು ರಾಯರು ಭಕ್ತರು ಇದ್ದೀರಾ ಅವರಿಗೆಲ್ಲ ಆಲ್ಮೋಸ್ಟ್ ಒಂದು ಖುಷಿ ಇರುತ್ತೆ. ಯಾಕಂದರೆ ಏನೋ ಒಂದು ದೊಡ್ಡ ಹಬ್ಬ ಬಂದಿದೆ ಅನ್ನೋ ರೀತಿ ಎಲ್ಲರೂ ಮಾಡ್ತಾರೆ. ಇನ್ನು ನಮ್ಮ ಮಮ್ಮಿಗಂತೂ ಅಲಂಕಾರ ಮಾಡೋದಂದರೆ ತುಂಬ ಖುಷಿ. ಅವರಂತೂ 28ನೇ ತಾರೀಕಿಂದನೂ ಪೂಜೆ ಮಾಡ್ತಾನೇ ಇದ್ದಾರೆ. ಡೈಲಿ 5 ಗಂಟೆಗೆಲ್ಲ ದೀಪ ಹಚ್ಬಿಡ್ತಾರೆ ನಮ್ಮ ಮಮ್ಮಿ. ಮತ್ತು ರಾತ್ರಿ ಟೈಮ್ ಉಪವಾಸ ಇದ್ದಾರೆ. ಸೊ ಏನೋ ಒಂದು ಖುಷಿ. ನಮ್ಮ ಮನೇಲಿ ಒಂಥರ ಪಾಸಿಟಿವ್ ವೈಬ್ಸ್ ಇದೆ. ಇನ್ನು ನನಗೆ ತುಂಬ ದಿನದಿಂದ ಮೆಹಂದಿ ಹಚ್ಚಿಸ್ಕೋಬೇಕನ್ನೋ ಬಯಕೆ ಇತ್ತು. ಅದಕ್ಕಾಗ್ತಾನೇ ಇರಲಿಲ್ಲ. ನಾನು ಬಿಡಿಸ್ಕೋಬೇಕು ಅನ್ಕೋತಿದ್ದೆ. ಸೊ ಟೈಮೇ ಸಿಗ್ತಿರ್ಲಿಲ್ಲ. ಹಾಗೆ ಇವತ್ತೆಲ್ಲ ಸ್ವಲ್ಪ ಬೇಗ ಕೆಲಸ ಮುಗಿತಲ್ಲ ಅಂತ ಹೇಳಿ ನನ್ನ ತಂಗಿ ಫ್ರೀ ಇದ್ಲ. ಸೊ ಅವಳಂತೂ ತುಂಬ ಮಲ್ಟಿ ಟ್ಯಾಲೆಂಟೆಡ್. ಇಂಥದ್ದು ಗೊತ್ತಿಲ್ಲ ಅನ್ನೋದೇ ಇಲ್ಲ ಅವಳಿಗೆ. ಅವಳು ಹೂವಿನ ಹಾರ ಎಲ್ಲ ಕಟ್ಟಿ ಮುಗಿಸಿ ನನಗೆ ಮೆಹಂದಿ ಹಾಕ್ಕೊಡ್ತೀನಿ ಬನ್ನಿ ಅಕ್ಕ ಅಂತ ಹೇಳಿದ್ಲು. ಇನ್ನು ಹಾಗೆ ನಾಳೆ ಊರಿಗೆ ಹೋಗ್ತಿದ್ವಲ್ಲ, ಅಲ್ಲೆಲ್ಲ ಜಾತ್ರೆ ಎಲ್ಲ ಇರುತ್ತಲ್ಲ, ಚೆನ್ನಾಗಿರುತ್ತೆ ಏನೋ ಒಂಥರ ಅಂತ ಹೇಳಿ ಮೆಹಂದಿ ಹಾಕಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ, ಪುಟ್ಟು ಪಾದ. ಮತ್ತು ಪ್ರೆಗ್ನೆಂಟ್ ಟೈಮಲ್ಲಿ ಮೆಹಂದಿ ಹಾಕಿಸ್ಕೊಂಡ್ರೆ ಬಾಡಿ ತಂಪಾಗಿರುತ್ತೆ ಅಂತ ಹೇಳ್ತಾರೆ. ಎಷ್ಟೇ ಹೀಟ್ ಇದ್ರೂ ಒಂದು ಸ್ವಲ್ಪ ಅದು ಕೂಲ್ ಮಾಡುತ್ತೆ ಅಂತಾರೆ. ಸೊ ಅದರಿಂದ ನಾನು ಮೆಹಂದಿ ಬಿಡಿಸ್ಕೊಂಡೆ. ಮತ್ತು ಒಂದು ಆಸೆನೂ ಇತ್ತು ನನಗೆ, 2 ಕೈ ತುಂಬ ಮೆಹಂದಿ ಹಾಕಿಸ್ಕೋಬೇಕು ಅನ್ನೋದೊಂದು ಖುಷಿ ಇತ್ತು. ಆಲ್ಮೋಸ್ಟ್ ಒಂದು ಕೈ ಮುಗಿಯೋಕ್ಕೆ ಬಂತು. ಮತ್ತು ಈ ಟೈಮಲ್ಲಿ ಏನಂದರೆ ಜಾಸ್ತಿ ಟೈಮ್ ಕೂರೋಕ್ಕಾಗಲ್ಲ, ಹಿಂಸೆ ಆಗ್ತಿರುತ್ತಾ. ಸೊ ಹಂಗಾಗಿ ಗ್ಯಾಪ್ ತೊಗೊಂಡು ಬಿಡಿಸ್ಕೊತಾ ಇದೆ. ಪಾಪ ಅವಳಿಗೂ ತುಂಬ ಕಷ್ಟ. ತುಂಬ ಟೈಮಿಂದ ಕುತ್ಕೊಂಡು ಬಿಡಿಸೋದಂದರೆ ಬೆನ್ನೋವು ಬಂದುಬಿಡುತ್ತೆ. ನೋಡಿ 2 ಕೈ ಹೇಗೆ ಬಂತು ಅಂತ ಹೇಳಿ. ಫೈನಲಾಗಿ 2 ಕೈಗೂ ಮೆಹಂದಿ ಹಚ್ಚಿಸ್ಕೊಂಡೆ. ಚೆನ್ನಾಗಿದೆ ಅಲ್ವಾ? ಪುಟ್ಟ ಪಾದಗಳು ನೋಡೋದೇ ಒಂದು ಖುಷಿ ಈ ಟೈಮಲ್ಲಿ. ಫೈನಲಾಗಿ ಈ ಥರ ಬಂತು. ಫುಲ್ ಖುಷಿ ನನಗಂತೂ. ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರು ಇದನ್ನು. ಗುಂಡಮ್ಮ ಆಗೋಗ್ಬಿಟ್ಟಿದ್ದೀನಿ ನಾನು ಇವಾಗ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಏನೋ ಒಂಥರ ಖುಷಿ ಆಗ್ತಿದೆ. ಇನ್ನು ಅವಳು ಫ್ರಾಕು ಕೈಯಲ್ಲೇ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿದ್ಲು. ಅದನ್ನು ನೋಡೋಣ ಅಂತೇಳಿ ತರಿಸ್ದೆ. ಎಷ್ಟು ಕ್ಯೂಟಾಗಿದೆ ನೋಡಿ. ಅದು ಕೈಯಲ್ಲೇ ಮಾಡಿರೋದು ಅವಳು. ತುಂಬ ಅಂದರೆ ತುಂಬ ಕ್ಯೂಟಾಗಿ ಬಂದಿದೆ. ಇನ್ನು ಮಮ್ಮಿ ಇದು ನಾಳೆ ಬಾಳೆಕಂದೆಲ್ಲ ಬೇಕಿತ್ತು ಅಲಂಕಾರ ಮಾಡೋದಕ್ಕೆ ಅಂತ ಹೇಳಿ ಬಾಳೆಕಂದು ತೊಗೊಂಬರೋಕ್ಕೆ ಅಂತ ಹೋಗಿದ್ರು. ಬಾಳೆಕಂದೆಲ್ಲ ತಂದು ಇನ್ನು ಅವ್ರಿಗಂತೂ ಫುಲ್ ಸಂಭ್ರಮ, ಖುಷಿ ನಮ್ಮ ಮಮ್ಮಿಗೆ. ಸೊ ಅದನ್ನೆಲ್ಲ ಇವಾಗ ಕಾರಲ್ಲಿ ಇಟ್ಕೊಳ್ಳೋಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಮಮ್ಮಿ ಇಬ್ಬರು ಸೇರಿ ಅದನ್ನು ಹಂಗೆ ಕಟ್ಟು ಒಂದು ಕವರ್ಗೆ ಹಾಕಿ ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ರು. ಇನ್ನು ಮನೆಗೆ ಬಂದ್ವಿ. ಇನ್ನು ನಮ್ಮ ಟೆಡ್ಡಿ ಅಂತೂ ನಮ್ಮ ಪ್ಯಾಸೇಜೆಲ್ಲ ಫುಲ್ ಗಲೀಜು ಮಾಡಿ ಇಟ್ಟಿದ್ಲು. ಸೊ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ನಡೀತಾ ಇದೆ. ಒಂದು ಕಡೆ ಹಸ್ಬೆಂಡ್ ಕ್ಲೀನ್ ಮಾಡ್ತೀರಿ, ಇನ್ನೊಂದು ಕಡೆ ಮಮ್ಮಿ ದೇವ್ರ ಸಾಮಾನೆಲ್ಲ ತೊಳೆದು ಒಂದು ಕಡೆ ಕ್ಲೀನ್ ಮಾಡ್ಕೋತಿರು. ನನಗೆ ಮಾತ್ರ ರೆಸ್ಟ್ ಇವಾಗ. ಅಂದರೆ ಕೆಲಸ ಏನೂ ಮಾಡೋಕ್ಕಾಗಲ್ವಲ್ಲ ಈ ಟೈಮಲ್ಲಿ. ಸೊ ಹಂಗಾಗಿ ಏನೂ ಜಾಸ್ತಿ ಕೆಲಸ ಮಾಡಲ್ಲ. ಇನ್ನು ಹಸ್ಬೆಂಡ್ ಹಾಲೆಲ್ಲ ಕ್ಲೀನ್ ಮಾಡ್ಕೋತಿದ್ರು. ಪಾಪು ಮತ್ತು ಅವರಿಬ್ಬರು ಸೇರಿಕೊಂಡು ಎಲ್ಲ ಫುಲ್ ಕ್ಲೀನ್ ಮಾಡ್ತೀರಿ. ಇನ್ನೂ ಮನೆ ಒಳಗಡೆ ಹಾಲು, ಅಡುಗೆ ಮನೆ, ರೂಮು ಎಲ್ಲ ಕ್ಲೀನ್ ಮಾಡಬೇಕು. ನಮ್ಮ ರೂಮಂತೂ ಫುಲ್ ಎಲ್ಲ ಗಲೀಜಿದೆ. ಫುಲ್ ನಂದಂತೂ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೀನಿ. ಇನ್ನು ಹಸ್ಬೆಂಡ್ ಒಂದು ಪ್ಯಾಕ್ ಮಾಡಿ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಬಿಡ್ಬೇಕು ನಾನು. ಫುಲ್ ಎಲ್ಲ ಗಲೀಜು. ಇನ್ನೂ ತುಂಬ ಕೆಲಸ ಇದೆ. ಅಂದರೆ ಇನ್ನೂ ಮನೆ ಅರ್ಧ ಕ್ಲೀನ್ ಆಗಿದೆ, ಅವ್ರು ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಇನ್ನು ಹೊರಗಡೆ ಕ್ಲೀನ್ ಮಾಡಬೇಕು. ಮತ್ತು ಪ್ಯಾಕಿಂಗ್ ಇನ್ನೂ ಇದೆ. ನಂದೆಲ್ಲ ಪ್ಯಾಕ್ ಆಲ್ಮೋಸ್ಟ್ ಮುಗ್ದಿದೆ. ಇನ್ನು ಹಸ್ಬೆಂಡ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಸೊ ನನಗಿಂತ ಜಾಸ್ತಿ ಅವ್ರದ್ದೇ ಬಟ್ಟೆ ಇರೋದು, ನಂದು ಸ್ವಲ್ಪ ಕಮ್ಮಿನೇ. ಹಾಗಾಗಿ ಇನ್ನು ಅವ್ರದ್ದೆಲ್ಲ ಪ್ಯಾಕ್ ಮಾಡಿ ಇನ್ನು ನಾಳೆ ನಾವು ಬೇಗ ಅರ್ಲಿ ಮಾರ್ನಿಂಗ್ ಹೊರಡೋಣ ಅಂದ್ಕೊಂಡಿದ್ದೀವಿ. ಅಂದರೆ ಒಂದು
ಪೂಜೆ ಎಲ್ಲ ಮುಗಿಸಿ ಒಂದು 6:30 ಹಂಗೆ ಬಿಡೋಣ ಅಂದ್ಕೊಂಡಿದ್ವಿ. ಯಾಕಂದರೆ ತುಂಬ ದೂರ ಟ್ರಾವೆಲ್ ಅಲ್ವಾ, ಸೊ ಹಾಗಾಗಿ ಸುಸ್ತಾಗುತ್ತೆ. ಅದಕ್ಕೆ ಇವತ್ತೇನೇನು ಕೆಲಸ ಇದೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ರೆ ನಾಳೆ ಬೆಳಿಗ್ಗೆ ನಾವು ಪೂಜೆ ಮುಗಿಸ್ದಂಗೂ ಆಗುತ್ತೆ, ಮುಗಿಸ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ ಎಲ್ಲ ಈಗಲೇ ಕೆಲಸ ಮಾಡ್ಕೋತಾ ಇದ್ದೀವಿ. ಸೊ ಗಾಯ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.